ಬಟ್ಟೆ ಮತ್ತು ಶೂನಿಂದ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ. ದರ್ಶನ್ ಮನೆಯಲ್ಲಿ ಪೊಲೀಸರಿಂದ ಮಹಜರು ಕಾರ್ಯ ಮುಕ್ತಾಯವಾಗಿದೆ. ಬಟ್ಟೆ ಮತ್ತೆ ಶೂನಿಂದಲೇ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಹುಟ್ಟಿದೆ. ದರ್ಶನ್ ಮನೆಯಲ್ಲಿ ಪೊಲೀಸರಿಂದ ಮಹಜರು ಪ್ರಕ್ರಿಯೆ ಆಗಿದೆ. ಘಟನೆಯ ದಿನ ನಟ ದರ್ಶನ್ ಧರಿಸಿದ್ದಂಥ ಬಟ್ಟೆ ಮತ್ತು ಶೂನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತಡರಾತ್ರಿ ದರ್ಶನ್ ಮನೆಯ ಮಹಜರು ನಡೆಸಿ ಬಟ್ಟೆ ಮತ್ತೆ ಶೂ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರ್ಶನ್ ಮನೆಯಲ್ಲಿ ವಾಶ್ ಮಾಡದೆ ಹಾಗೆ ಇದ್ದ ಬಟ್ಟೆಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ಬಟ್ಟೆಗಳು ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಕೂಡ ಆಗೋ ಸಾಧ್ಯತೆ ಇದೆ. ಈಗಾಗಲೇ ನಟ ದರ್ಶನ್ ಈ ಒಂದು ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಧರಿಸಿದ್ದಂಥ ಬಟ್ಟೆ ಮತ್ತೆ ಶೂ ಇದೆಯಲ್ಲ, ಅದನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಒಂದು ಬಟ್ಟೆ ಮತ್ತೆ ಶೂ ಇಂದಲೇ ದರ್ಶನ್ಗೆ ಸಂಕಷ್ಟ ಎದುರಾಗೋ ಅಂತ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಕೆಲವರು ಆರೋಪಿಗಳು ತಮ್ಮ ಹೇಳಿಕೆಯನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ದರ್ಶನ್ ತಮ್ಮ ಕಾಲ್ನಿಂದ ಒದ್ರು ರೇಣುಕಾಸ್ವಾಮಿಗೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಶೂ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶೂ ಮತ್ತೆ ಬಟ್ಟೆಯಿಂದಲೇ ದರ್ಶನ್ಗೆ ಸಂಕಷ್ಟ ಎದುರಾಗೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ದರ್ಶನ್ ಮನೆಯ ಮಹಜರು ಸಂದರ್ಭದಲ್ಲಿ ದರ್ಶನ್ ಈ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಧರಿಸಿದ್ದಂಥ ಬಟ್ಟೆ ಮತ್ತೆ ಶೂ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಈಗಾಗಲೇ ದರ್ಶನ್ ಮನೆಯಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಬಟ್ಟೆ ಮತ್ತೆ ಶೂ ಪೊಲೀಸರ ವಶದಲ್ಲಿ ಇದೆ. ಇದೇ ಪ್ರಮುಖ ಸಾಕ್ಷಿಯಾಗುವಂತ ಸಾಧ್ಯತೆ ಇದೆಯಾ ಪ್ರಜ್ವಲ್? ಹೇಗೆ? ಖಂಡಿತವಾಗಿಯೂ ಕೂಡ ಮಧುಸೂದನ್, ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ದರ್ಶನ್ ರವರನ್ನ ಅವರ ನಿವಾಸಕ್ಕೂ ಕರೆದೊಯ್ದು ಮಹಜರು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಅವರು ಪಟ್ಟಣಗೆರೆ ಶೆಡ್ಗೆ ಬರ್ತಾರೋ ಅಲ್ಲಿ ಅವರು ಹಾಕಿದಂತ ಬಟ್ಟೆ ಆಗಿರ್ಬೋದು ಅವೆಲ್ಲವನ್ನ ಕೂಡ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಆರೋಪಿಗಳು ಆತನನ್ನ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಆತನ ರಕ್ತದ ಕಲೆಗಳಾಗಿರ್ಬೋದು ಅಥವಾ ಉಗುರಾಗಿರ್ಬೋದು ಅಥವಾ ಕೂದಲಾಗಿರ್ಬೋದು ಇದು ಯಾವ್ದಾದ್ರು ಅವರ ಶರ್ಟ್ ನಲ್ಲಿ ಇರಬಹುದು ಅಥವಾ ಶೂ ನಲ್ಲೂ ಕೂಡ ಏನಾದ್ರೂ ಒಂದಿಷ್ಟು ಅಂಶಗಳು ಸಿಗಬಹುದು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಅದನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ರೆ ಅದನ್ನ FSLಗೂ ಕೂಡ ಕಳುಹಿಸಿಕೊಡಲಾಗಿರುವಂತದ್ದು. ರೇಣುಕಾಸ್ವಾಮಿ ಅವರ ಮೃತದೇಹದ ಬಳಿಯಲ್ಲಿ ಸಿಕ್ಕಿದಂತ ಒಂದು ಸ್ಯಾಂಪಲ್ಸ್ ಏನಿದೆ ಅದನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಕೂಡ ಅಲ್ಲಿ ಮ್ಯಾಚ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಕೂಡ ಇಲ್ಲಿ ಪರಿಗಣಿಸ್ತಾ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ದರ್ಶನ್ ರವರ ಮನೆಯಲ್ಲಿ ಈಗಾಗಲೇ ಅವ್ರನ್ನ ಕರೆದುಕೊಂಡು ಹೋಗಿ ಮಹಜರು ಮುಗಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನೀವು ಯಾವ ಬಟ್ಟೆಯನ್ನ ಹಾಕಿದ್ರಿ, ಆ ಒಂದು ಬಟ್ಟೆ ಯಾವುದು ಅನ್ನೋದನ್ನ ಕೂಡ ಮೊದಲಿಗೆ ಕೇಳ್ತಾರೆ. ಅನಂತರ ದರ್ಶನ್ ಅವರು ತೋರಿಸಿದಂತ ನಂತರದಲ್ಲಿ ಆ ಒಂದು ಬಟ್ಟೆಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಬಟ್ಟೆಯಲ್ಲಿ ಏನಾದರೂ ರಕ್ತದ ಕಲೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯನ್ನು ಕೂಡ ಮಾಡಿರುವಂತದ್ದು. ಅದರಲ್ಲಿ ಯಾವುದೇ ರಕ್ತದ ಕಲೆಗಳು ಕಂಡು ಬಂದಿಲ್ಲ. ಆದರೂ ಕೂಡ ಅಂದ್ರೆ ರೇಣುಕಾಸ್ವಾಮಿಯ ಕೂದಲೇನಾದ್ರೂ ಅದರಲ್ಲಿ ಇರಬಹುದು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಅವೆಲ್ಲ ಒಂದು ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಕೇಸ್ಗೆ ಏನಿದೆ ಇದು ತುಂಬಾ ಮುಖ್ಯವಾದಂತಹ ಒಂದು ಸಾಕ್ಷಿ ಆಗ್ತಾ ಹೋಗುತ್ತೆ. ಈ ರೀತಿಯ ಸಾಕ್ಷಿಗಳೇ ಈ ಒಂದು ಕೇಸ್ಗೆ ಪ್ರಮುಖವಾದಂತಹ ಒಂದು ಆಧಾರವನ್ನು ನೀಡ್ತಾ ಹೋಗೋದ್ರಿಂದಾಗಿ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಈ ಒಂದು ಕೇಸನ್ನ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಈಗಾಗಲೇ ಈ ಒಂದು ಕೇಸನ್ನ ಎನ್ಕ್ವೈರಿ ಮಾಡ್ತಾ ಇರುವಂತದ್ದು. ಪ್ರತಿಯೊಬ್ಬ ಆರೋಪಿ ಎದುರುಗಡೆಯೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇಟ್ಟು ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಯಾವುದೇ ನಾವು ಇಲ್ಲ ಅನ್ನುವಂತ ಒಂದು ಉತ್ತರವನ್ನ ಕೊಟ್ಟರು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಪ್ರೂವ್ ಆಗ್ತಾ ಇರೋದ್ರಿಂದಾಗಿ ಅವರಿಗೆ ಬೇರೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದೇ ಒಪ್ಕೊಳ್ಬೇಕು ಅಥವಾ ಇಲ್ಲ ಅಂತ ಹೇಳಬಹುದು. ಆದ್ರೆ ಆ ಎಲ್ಲಾ ಸಾಕ್ಷಿಗಳಿವೆ ಅವೆಲ್ಲವೂ ಕೂಡ ಇವರು ಕ್ರೈಮ್ ಸೀನ್ ಇತ್ತು ಅಲ್ಲಿ ಇದ್ರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ ಅವರ ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅದೇ ರೀತಿ ಶೂ ಅನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಕಾರಣ ಅಲ್ಲಿರುವಂತಹ ಒಂದು ಮಣ್ಣಿನ ಸ್ಯಾಂಪಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಭಾಗದಲ್ಲಿ ಇವರ ಶೂನ ಒಂದು ಅಚ್ಚೇನಿದೆ ಅದೇನಾದ್ರೂ ಬಿದ್ದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಯಾರು ಕೂಡ ಶೆಡ್ ಒಳಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಯಾವಾಗ ಪೊಲೀಸರಿಗೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೋ ಆ ಸಂದರ್ಭದಿಂದಲೂ ಕೂಡ ಶೆಡ್ ಅನ್ನು ಸೀಸ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರೆ ಅಂದ್ರೆ ಯಾರು ಕೂಡ ಓಡಾಡ್ಲಿಕ್ಕೆ ಆ ಒಂದು ಭಾಗದಲ್ಲಿ ಓಡಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.